ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಅಜ್ಜಿ ಕೂಡ ನಾವು ಓಡೋಣ ನಡೀರಿ ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ಬಾ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಕೂಡ ಹೇಳ್ತಾರೆ, ಅಜ್ಜಿ ಇಷ್ಟು ದೂರ ಬಂದಿದ್ದೀರಾ, ಮನೆ ತನಕ ಬಂದು ಕುಂಕುಮ ತೊಗೊಂಡೋಗಿ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಶ್ರಮೆ ಕೇಳಕ್ಕೆ ಬಂದಿದ್ದು, ಅದಾಯಿತು ನಾನು ನೀವು ಓಡ್ತೀವಿ ಅಂತ ಹೇಳಿ ಅಜ್ಜಿ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೊಡ್ತಾ ಇರಬೇಕಾದ್ರೆ ಈ ಕಡೆ ದೇವಿಯಾನಿ ಬಂದುಬಿಟ್ಟು ಅಜ್ಜಿ ನೀನು ಹೇಳ್ದಂಗೆ ಮಾಡಿದ್ಯಾ, ನೀನು ಅಂದ್ಕೊಂಡಂಗೆ ಆಗಿದೆ, ನೀನು 7 ದಿನದಲ್ಲಿ ಹೇಳಿದೆ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹ್ಞೂ ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಹಿಂಗಾಗಿದ್ದು ಅಂತ ಹೇಳಿ ಅವನು ಕೂಡ ಹೇಳ್ತಿದ್ದಾನೆ. ಸರಿ ಆಯಿತು ಭೂಮಿನ ಬೇಗ ಮನೆ ಕರ್ಕೊಂಬ ಆಯಿತಾ ಭೂಮಿ, ಇನ್ಮೇಲೆ ಏನು ಯೋಚನೆ ಮಾಡಬೇಡ, ನಿನ್ನ ಜೊತೆ ಅಜಿತ್ ಇರ್ತಾನೆ ಅಂತ ಹೇಳಿ ಕೂಡ ದೇವಿಯಾನಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸತ್ಯ ಇದನ್ನು ಸರಿ ಆಯಿತು, ನೀವಿಬ್ಬರು ಬೈಕಲ್ಲಿ ಹೋಗಿ ನಾನು ಇಲ್ಲಿ ಅವಳದು ಬ್ಯಾಗ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಹೊರಟೋಗ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿನ ಕರ್ಕೊಂಡು ಹೊರಡ್ತಾನೆ. ಅಲ್ಲಿಂದ ಕೂಡ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿರ್ತಾನೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಅಂಜನಾ ಮತ್ತು ಅಪೇಕ್ಷಿತ ಇಬ್ಬರು ಕೂಡ ಮನೇಲಿ ವೇಟ್ ಮಾಡ್ತಿರ್ತಾರೆ, ಮನೆಯವರೆಲ್ಲ ಬರ್ತಾರಾ ಅಂತೇಳಿ. ಅದೇ ಟೈಮ್ಗೆ ಮನೆಯವರು ಕೂಡ ಭೂಮಿ ಮನೆಯಿಂದ ಎಲ್ಲರೂ ಬಂದಾಗ ಅಜ್ಜಿ ಎಲ್ಲಿ ಭೂಮಿ ನೀವು ಅಷ್ಟೇ ಬರ್ತಿದ್ದೀರಾ ಅಂತ ಕೇಳಿದಾಗ ಅವಳು ಬರಬೇಕಿತ್ತ ಅಂತ ಕೇಳಿದಾಗ ಅಜ್ಜಿ ಅಲ್ಲ ನೀವು ಹೋಗಿದ್ದು ಸ್ಪೀಡ್ ನೋಡಿದ್ರೆ ಎಲ್ಲಿ ಅವಳನ್ನ ಕರ್ಕೊಂಡು ಮೆರವಣಿಗೆ ಕೂಡ ಬರ್ತೀರೇನೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಿರ್ತಾಳೆ. ಅಲ್ಲ ನೀವು ಹೋಗಿದ್ರಲ್ಲ ಏನೋ ಇತ್ತು ಅಂತ ಹೇಳ್ಬಿಟ್ಟು ಯಾಕೆ ಬಂದ್ರಿ ಭೂಮಿಯಲ್ಲಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಕೂಡ ಅಲ್ಲಿ ಅಜಿತ್ ಮತ್ತು ಭೂಮಿನ ಕರ್ಕೊಂಡು ಬೈಕಲ್ಲಿ ಬಂದಿರೋದನ್ನ ನೋಡ್ತಿರ್ತಾರೆ ಎಲ್ಲರೂ ಕೂಡ. ಅದಕ್ಕೆ ಈ ಕಡೆ ಸಂಗೀತ ಕೂಡ ಭೂಮಿ ಒಂದು ವಾರ ಆದಮೇಲೆ ಮನೆಗೆ ಬಂದಿದ್ದಾಳೆ, ಅವಳಿಗೆ ಆರತಿ ಮಾಡಿ ಕರ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಇದ್ದವರು ಸಂಗೀತ ಒಂದು ನಿಮಿಷ ಹೀರೋ, ನಾನು ಅವಳನ್ನ ಮನೆಗೆ ಹೋಗಿ ಕ್ಷಮೆ ಕೇಳಿದ್ದು, ಒಂದು ಹುಡುಗಿ ನೃತ್ಯ ಬಗ್ಗೆ ಮಾತಾಡಿದ್ದಕ್ಕೆ ಅವಳು ಕೆಟ್ಟಿದ್ದಾಳೆ ಅಂತ ನಾನು ಮಾತಾಡಿದ್ದಕ್ಕೆ ಅಷ್ಟಕ್ಕೆ ನಾನು ಅವಳ ಮನೆಗೆ ಹೋಗಿ ಕ್ಷಮೆ ಕೇಳಿದ್ದು ಹೊರತು ಅವಳನ್ನ ಮನೆಗೆ ಕರ್ಕೊಂಬ ಅಂತ ಅಜಿತ್ ನಾನು ನಿನ್ಗೆ ಹೇಳಿಲ್ಲ ಅಂತೇಳಿ ಅಜಿತ್ ಕೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ ಅವಳು ನನ್ನ ಹೆಂಡ್ತಿ, ನಾನು ಎಲ್ಲಿರ್ತೀನಿ ಅವಳು ಕೂಡ ಅಲ್ಲಿರಬೇಕು, ಹಂಗೆ ಅದಕ್ಕೆ ನಾನು ಅವಳನ್ನ ಮನೆಗೆ ಕರ್ಕೊಬಂದಿದ್ದು, ಅವಳಕ್ಕೆ ಮನೆ ಬಿಟ್ಟು ಹೋಗಬೇಕು, ಅವಳಕ್ಕೆ ಮನೆಯಿಂದ ಆಚೆ ಇರಬೇಕು, ನೋಡಜ್ಜಿ ಅವಳು ನನ್ನ ಹೆಂಡತಿ ಆಗಿರೋದಕ್ಕೆ ಅವಳು ನಾನು ಎಲ್ಲಿರ್ತೀನೋ ಅವಳು ನನ್ನ ಜೊತೆ ಇದ್ದೇ ಇರ್ತಾಳೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಇದ್ದವಳು ಸರಿ ಆಯಿತು ನಾನು ಹೋಗಿ ಆರತಿ ತಟ್ಟೆ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಕೂಡ ಆರತಿ ತಟ್ಟೆ ತೊಗೊಂಡು ಬಂದುಬಿಟ್ಟು ಆರತಿ ಮಾಡಿ ಒಳಗಡೆ ಕರ್ಕೊತಾಳೆ. ಭೂಮಿನೂ ಮತ್ತು ಅಜಿತನೂ ಕೂಡ ಮನೆಯವ್ರಿಗೆ ಎಲ್ರಿಗೂ ಫುಲ್ಲು ಕೋಪ ಬೇಜಾರಾಗ್ತಾ ಇರುತ್ತೆ. ಅದೇ ಟೈಮ್ಗೆ ಕೂಡ ಸಂಗೀತ ಇದ್ದವಳು ಸರಿ ಬಾ ಭೂಮಿ ಒಳಗಡೆ ಬನ್ನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಬಾ ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ದೀಪ ಹಚ್ಚು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಭೂಮಿನೂ ಮನೆಯವ್ರನ್ನೆಲ್ಲನೂ ಕರ್ಕೊಂಡ್ಬಂದು ದೇವ್ರ ಮುಂದೆ ನಿಲ್ಲಿಸಿ ದೀಪ ಹಚ್ಚು ಅಂತ ಹೇಳಿ ಸಂಗೀತ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ಅವ್ರ ಅಜ್ಜಿ ಹೇಳಿದ್ದು ನೆನಪಾಗಿರುತ್ತೆ, ನೀನು ಅಡುಗೆ ಮನೆ ಒಳಗೆ ಬರಬೇಡ ಅಂತ ಹೇಳಿದ್ದೆ ನೆನಪಿದ್ಯಾ, ನೀನು ಯಾಕೆ ಬರ್ತೀಯ ಅಂತ ಹೇಳಿದ್ನ ಅವ್ರಿಗೆ ಹಳೇದು ನೆನಪಿರುತ್ತೆ. ಅದಕ್ಕೇನೆ ಅಜಿತ್ ಇದ್ದವನು ನೋಡಿ ನೀನು ಎಂಟ್ರೆನ್ಸ್ ಎಕ್ಸಾಮೇ ಪಾಸ್ ಆಗಿದೆಯಾ, ಇದನ್ನೆಲ್ಲ ಒಂದು ಮ್ಯಾಟ್ರೆಲ್ಲ ಹೋಗ್ಬಿಟ್ಟು ದೀಪ ಹಚ್ಚು ಖುಷಿಯಿಂದ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಹೇಳಿ ಅವಳು ಕೂಡ ದೀಪ ಹಚ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಸಂಗೀತ ಇದ್ದವಳು ಹಬ್ಬ ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು, ಇನ್ನೊಂದೇ ಒಂದಿದೆ ಅದನ್ನು ಕೂಡ ಹಾಕ್ಬಿಟ್ಟೆ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಏನಿದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅದಕ್ಕೇ ಏನಿಲ್ಲ ನಾನು ಸೀತಾರಾಮ ಕಲ್ಯಾಣೋತ್ಸವ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹರಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ಅಂತಾಳೆ. ಯಾಕಂದರೆ ಭೂಮಿಗೆ ಈ ಥರ ಎಲ್ಲ ಆಪಾದನೆ ಬಂದಿತ್ತಲ್ಲ, ನಾನು ಸಂಜೆ ವೇಳೆಗೆ ಅವಳು ಬಂದು ದೀಪ ಹಚ್ಚಿದ್ರೆ ಸಾಕು ಅಂತ ಹೇಳಿ ಬೇಡ್ಕೊಂಡಿದ್ದೆ, ಹಂಗಾಗಿ ಆ ಹರಕೆನೂ ಕೂಡ ಇದೆ ಅದನ್ನು ಮಾಡೋಣ ಅಂತ ಹೇಳಿ ಅಂತ ಇರಬೇಕಾದ್ರೆ ಅವ್ರ ಅಜ್ಜಿಗೆ ಅವ್ರ ಅಮ್ಮನೂ ಕೇಳ್ತಾರೆ, ಅಜ್ಜಿ ಇದ್ದರು ನಾನು ದೇವ್ರ ಕಾರ್ಯ ಮಾಡ್ದೇನೆ ನಾನು ಇದಕ್ಕೆ ಹೋಗಲಿ ಮಾಡು ಆಯಿತು ಅಂತ ಹೇಳಿ ಅವರು ಕೂಡ ಒಪ್ಕೊತಾರೆ. ಸರಿ ಅಮ್ಮ ನೀನು ಇಷ್ಟು ಹೇಳ್ದಿಲ್ಲ ಸರಿ ಆಯಿತು ಬಿಡು ನಾನು ಕಲ್ಯಾಣೋತ್ಸವಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ದೇವಿಯಾನಿ ಇದ್ದವಳು ಸರಿ ಆಯಿತು ಅಜ್ಜಿತ್ ಎಲ್ಲರೂ ಒಪ್ಕೊಂಡಾಯಿತು ಮಾತಾಡಿದ್ದಾಯಿತು, ನೀವು ಭೂಮಿ ರೆಸ್ಟ್ ಮಾಡಿ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಭೂಮಿಗೆ ಅಜಿತ್ ಹೇಳ್ತಾನೆ. ಸರಿ ಆಯಿತು ಭೂಮಿ ಬಾ ಒಳಗಡೆ ಹೋಗೋಣ ರೂಮಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಭೂಮಿಗೆ ಆ ರೂಮಿಗೆ ಹೋದಾಗ ಅವ್ರ ಮನೇಲಿದ್ದಾಗ ಏನೇನೆಲ್ಲ ಮಾಡಿದ್ದ ಅನ್ನೋದನ್ನೆಲ್ಲ ಅವಳು ಕೂಡ ಹಳೇದನ್ನೆಲ್ಲ ನೆನಪು ಮಾಡ್ಕೊತಾನೆ ಇರ್ತಾಳೆ. ಆವಾಗ ಅವಳಿಗೆ ಆ ರೂಮಿಗೆ ಹೋದಾಗ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೇಂದರೆ ಸಾಹೇಬ್ರಿಗೆ ಹೇಳ್ತಾ ಇರ್ತಾಳೆ, ನಾನು ಮನೆ ಬಿಟ್ಟು ಹೋದಾಗ ನಾನು ಈ ಮನೆಗೆ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ನೀವು ನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿದ್ದೀರಾ ಅಂತ ಹೇಳಿ ಅವಳು ಕೂಡ ಹಳೇದನ್ನೆಲ್ಲ ಟಿ ವಿಲಿ ಏನೇನಾಯಿತು ಅನ್ನೋದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ. ಆವಾಗ ಪೊಲೀಸವ್ರು ಹೇಳಿರ್ತಾರೆ ನಾನು ಇನ್ವೆಸ್ಟಿಗೇಟ್ ಮಾಡಿದಾಗ ತಪ್ಪಾಗಿತ್ತು, ಇವರೇ ಕೂಡ ಇನ್ನು ರಿಸೆಪ್ಷನಿಸ್ಟಿಂದನೇ ಆಗಿದೆ, ರಿಸೆಪ್ಷನಿಸ್ಟೇ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿರೋದು ಅಂತ ಹೇಳಿದ್ದನ್ನ ನಿರಪರಾಧಿ ಅಂತೇಳಿ ಪ್ರೂವ್ ಮಾಡಿದ್ದನ್ನು ಅವಳು ಹಳೇದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ.
ಅದಕ್ಕೇ ಅವಳು ಹೋಗ್ಬಿಟ್ಟು ಸಾಹೇಬ್ರ ಹತ್ರ ಕೇಳ್ತಾ ಇರ್ತಾಳೆ, ಸಾಹೇಬ್ರು ತುಂಬ ಥ್ಯಾಂಕ್ಸ್ ನೀವು ನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿದ್ದಕ್ಕೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಮನೆಗೆ ಮತ್ತೆ ನಾನು ರಿಟರ್ನ್ ಬರ್ತೀನಿ ಅಂತ. ಅಲ್ಲ ನನಗೆ ಜೀವ ಕೊಟ್ಟಿದ್ದು ನನ್ನ ತಾಯಿನೇ ಆಗಿರ್ಬೋದು, ಆದರೆ ಮರು ಜೀವ ಕೊಟ್ಟಿದ್ದು ನೀವೇ ನನಗೆ ಅಂತ ಹೇಳಿ ಅವಳು ಕೂಡ ಕೈ ಮುಗ್ದು ಥ್ಯಾಂಕ್ಸ್ ಅಂತ ಹೇಳಿ ಕೇಳ್ಕೊತಾ ಇರಬೇಕಾದ್ರೆ ಅಜಿತ್ಗೆ ತುಂಬ ಕೋಪ ಬರುತ್ತೆ. ಆ ಟೈಮ್ಗೆ ಅವನು ಕೂಡ ಹೇಳ್ತಾನೆ, ನೀನು ಥ್ಯಾಂಕ್ಸ್ ಹೋಗಿ ಬೆಂಕಿ ಬಿತ್ತು ಹೋಗು ಅಂತ ಹೇಳಿ ಬೈತಾ ಇರಬೇಕಾದ್ರೆ, ಯಾಕೆ ಸಾಹೇಬ್ರೆ ಏನಾಯಿತು ಅಂತ ಕೇಳಿದಾಗ, ಅಲ್ಲ ನಿನ್ಗೆ ಬುದ್ಧಿ ಇದೆಯಾ ಇಲ್ವಾ ಅಥವಾ ನೀನೇನು ಶಾರ್ಟ್ ಟೆಂಪರ, ನಿನ್ಗೆ ಅಷ್ಟು ಸಲ ಹೇಳಿದ್ದೀನಿ ನಾನು ನಿನ್ನನ್ನು ಕಾಪಾಡ್ತೀನಿ, ನೀನು ಒಂದು ವಾರದಲ್ಲಿ ನೀನೇನು ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ನನಗೆ 1000 ಸಲ ಎಲ್ಲ ಬಂದು ಹೇಳಿದ್ದೀನಿ, ಆದರೂ ನಿಂಗೆ ಬುದ್ಧಿನೇ ಇಲ್ವಾ? ಅಲ್ಲ ನೀನು ಅದು ಹೆಂಗೆ ನಿನ್ನ ಜೀವ ಬಿಡೋದಕ್ಕೆ ಅಂದರೆ ನೀನು ಸಾಯ್ಬೇಕಂತ ನಿರ್ಧಾರ ಮಾಡಿದೆ ಹೇಳು. ನಾನು ನಿಂಗೆ ಅಷ್ಟೊಂದೆಲ್ಲ ಹೋರಾಡಿದ್ದೀನಿ, ಹಗಲು ರಾತ್ರಿಯಿಂದ ನೋಡ್ದೇನೆ ನಿನ್ನ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅಷ್ಟೆಲ್ಲ ತನಿಖೆ ಮಾಡಿ ಅಷ್ಟೆಲ್ಲ ವಿಚಾರಿಸಿ ಎಲ್ಲ ಮಾಡ್ತಾಯಿದ್ದೀನಿ, ಆದರೂ ನಿನಗೆ ಸಾಯಬೇಕಂತ ನಿರ್ಧಾರ ಮಾಡಿದ್ದಿಲ್ಲ, ನಿನಗೇನು ಬುದ್ಧಿ ಇದೆಯಾ ಇಲ್ಲ ಅಂತ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದೆಲ್ಲ ಯಾಕೆ ಓಡಾಡಬೇಕಿತ್ತು, ಅಷ್ಟೊಂದೆಲ್ಲ ನಾನು ಯಾಕೆ ಇದು ಮಾಡಬೇಕಿತ್ತು? ನೀನು ನನ್ನ ಜವಾಬ್ದಾರಿ, ನಿನ್ನ ನಾನು ಮದುವೆ ಆಗಿದೆ ಅಂದರೆ ನೀನು ನನ್ನ ಜೊತೆ ಇದೆಯಾ ಅಂದಮೇಲಿಂದ ಅದು ನನ್ನ ಜವಾಬ್ದಾರಿ, ನೀನೇನಾದರೂ ಸತ್ತಿದ್ದರೆ ಅದು ನನ್ನ ತಲೆಗೆ ಬರ್ತಿತ್ತು ಗೊತ್ತಾ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಭೂಮಿ ಇದ್ದರು, ಆದರೆ ನೀವೇನು ನನ್ನ ಕಾಪಾಡಬೇಕಂತ ಕಾಪಾಡಿಲ್ಲ, ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ನೀವು ಈ ಥರ ಎಲ್ಲ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ನಿನಗೆ ಅರ್ಥ ಆಗ್ತಿಲ್ಲ, ಅವಾಗಲಿಂದ ಹೇಳ್ತಾ ಇದ್ದೀನಿ, ನೀನು ನನ್ನ ಜೊತೆ ಇದೆಯಾ ಅಂದಮೇಲಿಂದ, ನೀನು ಆ ಕಾಂಟ್ರಾಕ್ಟಿಗೆ ಸೈನ್ ಹಾಕಿದ್ಯಾ ಅಂದಮೇಲಿಂದ ಅದು ನನ್ನ ಜವಾಬ್ದಾರಿ, ಹಂಗಾಗಿ ನೀನು ತಪ್ಪಲ್ಲ ಅಂತ ನಾನು ನಿರಪರಾಧಿ ಮಾಡಬೇಕಾಗಿತ್ತು, ಹಂಗಾಗಿ ನಾನು ನಿನಗೆ ಹೇಳ್ತಿರೋದು. ನೀನು ಸಾಯ್ಬೇಕನ್ನೋ ನಿರ್ಧಾರ ಯಾಕೆ ಮಾಡಿದೆ ಅಂತ ಹೇಳಿ ಅವನು ಕೂಡ ಕೇಳ್ತಾ ಇರ್ತಾನೆ. ಯಾಕೆ ಅಂದರೆ ನನಗೆ ಹಂಗೆ ಅನಿಸ್ತು. ಅಲ್ಲ ನಿನಗೆ ಹಂಗೆ ಅನಿಸ್ತು ಅಂತ ಹೇಳ್ತಿದ್ಯಲ್ಲ, ನಿನಗೆ ಆ ದೇವ್ರ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಸರಿ, ನಿಂಗೆ ದೇವ್ರ ಮೇಲೆ ಕೂಡ ನಂಬಿಕೆ ಇರಲಿಲ್ವ ಅಂತ ಹೇಳಿ ಅವನು ಕೂಡ ಕೇಳ್ತಾ ಇರ್ತಾನೆ. ಈ ಕಡೆ ಕೂಡ ದೇವಿಯಾನಿನು ಮತ್ತು ದೇವಿಯಾನನು ಮತ್ತು ಅಂಜನು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಂಜನು ಹೇಳ್ತಿರ್ತಾಳೆ, ಅಮ್ಮ ನಿನ್ನ ಕೈಲಿ ಏನೂ ಆಗಲ್ಲ, ಆ ಡೂಪ್ಲಿಕೇಟ್ನ ಕರ್ಕೊಬಂದು ಅವಳನ್ನ ನೋಡಿದ್ರೆ ಅವಳನ್ನು ಹಾಗೆ ಮರೆಸ್ತಿದ್ದಾರೆ, ಇಲ್ಲಿ ಭೂಮಿನೂ ಕೂಡ ಮತ್ತೆ ರಿಟರ್ನ್ ಮನೆಗೆ ವಾಪಸ್ ಬಂದಿದ್ದಾಳೆ, ನಿನ್ನ ಕೈಲಿ ಏನಾಗುತ್ತೆ ಹೇಳು, ನನ್ನ ಸುಮ್ಮನೆ ಕರೆಸ್ಬಿಟ್ಟು ಇಲ್ಲಿ ಅಜಿತ್ ಮೇಲೆ ತುಂಬ ಆಸೆ ಇಡ್ಸಿದೆ, ಅಲ್ಲಿ ನೋಡಿದ್ರೆ ಆ ಭೂಮಿನ ಮನೆಗೆ ಕರ್ಕೊಂಡ್ಬಂದು ಅವಳೇ ದೊಡ್ಡ ಇದು ಅನ್ನೋ ಥರ ತೋರಿಸ್ತಿದ್ದಾನೆ. ಅವ್ನು ನೋಡಿದ್ರೆ ಸಾಕ್ಷಿ ಸಮೇತ ಸಿಕ್ತು ಅಂತ ಹೇಳ್ಬಿಟ್ಟು ಅವ್ನು ನನ್ನ ನೋಡೇ ಬೈಕೊಂಡು ಹೋಗ್ತಿದ್ದಾನೆ, ಹೇಳ್ಕೊಂಡು ಹೋಗ್ತಿದ್ದಾನೆ. ನಿನ್ಗೇನಮ್ಮ ಆಗಿದೆ, ಏನಮ್ಮ ಆ ಡೂಪ್ಲಿಕೇಟ್ನ ಕರ್ಕೊಂಬಂದಿದ್ದೆ, ಅವಳೇ ಮಗಳು ಅನ್ನೋ ಥರ ಅವಳನ್ನ ಇದು ಮಾಡ್ತಿದ್ದಾನೆ, ಈ ಕಡೆ ಭೂಮಿನೂ ಇದು ಮಾಡ್ತಿದ್ದಾನೆ, ನನ್ನ ಕೈಲಂತೂ ಇರೋದಕ್ಕಾಗ್ತಿಲ್ಲ, ನಾನು ಸೀದಾ ಅಬ್ರಾಡ್ಗೆ ಹೋಗ್ತೀನಿ, ನಾನು ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಒಂದು ನಿಮಿಷ ಇರು, ನಾನು ಹೇಳಿದ ಮಾತು ಕೇಳು ಅಮ್ಮ, ಇಷ್ಟು ದಿನ ನೀನು ಹೇಳಿದ ಮಾತು ಕೇಳ್ಕೊಂಡೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಭೂಮಿಗೆ 100% ನಿಜ ಹೇಳ್ತೀನಿ, ಅಜಿತ್ಗೆ ನನ್ನ ಮೇಲೆ 100% ಅವ್ನಿಗೆ ಯಾವ ಪ್ರೀತಿನೂ ಹುಟ್ಟಲ್ಲ, ಏನೂ ಆಗಲ್ಲ, ನನಗಂತೂ ಇಲ್ಲಿ ಇರೋದಕ್ಕಾಗಲ್ಲ ಅಂತ ಅವಳು ಫೋನ್ ತೊಗೊಂಡು ಬುಕ್ ಮಾಡೋಕ್ಕೆ ಅಂತ ಹೇಳಿ ಅಬ್ರಾಡ್ಗೆ ಅಂತ ಹೇಳಿ ಟಿಕೆಟ್ ಬುಕ್ ಮಾಡೋಕ್ಕೆ ಅಂತ ಹೋದಾಗ ಅದಕ್ಕೆ ದೇವಿಯನ್ನೇ ಆ ಫೋನ್ ಇಸ್ಕೊಂಡು, ನಿನಗೇನು ತಲೆ ಕೆಟ್ಟಿದ್ಯಾ, ನಿನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಿರೋದು, ನಿನಗೋಸ್ಕರ ನಾನು ಇಷ್ಟೊಂದೆಲ್ಲ ಓಡಾಡ್ತಿರೋದು, ಬುಲ್ಡೋಸರ್ ಥರ ಎಲ್ಲರೂ ಯಾರೇ ನನ್ನ ಎದುರುಗಡೆ ಬರ್ತಾವೆ ಅವ್ರನ್ನೆಲ್ಲ ಗುದ್ದಿ ಕಳಿಸ್ತಾ ಇದ್ದೀನಿ, ನೀನು ನೋಡಿದ್ರೆ ಈ ಥರ ಆಡ್ತಿದ್ದೀನಿ, ನೀನು ನಿಜವಾಗ್ಲೂ ನನ್ನ ಮಗಳೇನಂತ ನಂಗೆ ಡೌಟ್ ಬರ್ತಿದೆ, ನನಗಿರೋ ಅಷ್ಟು ಪೇಷನ್ಸು ನಿನಗೆ 1/4% 10% ಕೂಡ ನಿನಗಿಲ್ಲ, ಅದಕ್ಕೆ ನನಗೆ ಡೌಟ್ ಬರ್ತೀನಿ, ನೀನು ನಿಜವಾಗ್ಲೂ ನನ್ನ ಮಗಳಂತ. ಮಮ್ಮಿ ಅಂತ ಅವಳು ಕೂಡ ಹೇಳ್ತೆ, ಶಟಪ್, ನಿನಗೆ ಒಂಚೂರು ಅರ್ಥನೇ ಆಗ್ತಿಲ್ಲ, ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ನಿನಗೋಸ್ಕರ ಅಂತೇಳಿ, ನೀನು ನೋಡಿದ್ರೆ ನಿನಗೆ ಪೇಷನ್ಸ್ ಇಲ್ದಿರೋ ಥರ ಹಾಡ್ತಿದ್ಯಾ ನೀನಂತೂ, ಒಂದು ಸ್ವಲ್ಪ ತಾಳ್ಮೆಯಿಂದ ಇರು, ನಿನಗೆ ತೆಂಗಿನಕಾಯಿ ಬೇಕು ಅಂದಿದ ತಕ್ಷಣ ಎಳ್ನೀರು ಬೇಕು ಅಂದಿದ ತಕ್ಷಣ ನಿಂಗೆ ಸಡನ್ನಾಗಿ ಬರಲ್ಲ, ಅದನ್ನು 5 ವರ್ಷ ಬೆಳೆಸ್ಬೇಕು ಗಿಡ ಹಾಕಿ, ನಿನಗೆ ಅಷ್ಟು ಪೇಷನ್ಸು ಇಲ್ಲ ಅಂತ ಹೇಳಿ ಅವ್ರ ಅಮ್ಮ ಅವಳಿಗೆ ಬಾಯಿಗೆ ಬಂದಾಗೆ ಬೈತಾ ಇರ್ತಾರೆ. ಅದಕ್ಕೇ ಅಂಜನು ಕೂಡ, ಅಮ್ಮ ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯ ಅಂತ, ನೀನು ಸುಮ್ಮನೆ ಇರೋದಕ್ಕಂತೂ ಆಗ್ತಿಲ್ಲ ಅಂತ ಹೇಳಿ, ನೀನು ಸುಮ್ಮನೆ ಇರಬೇಡ, ನಾನು ಏನು ಮಾಡ್ತೀನಿ ಅಂತ ನೀನು ನೋಡು, ಸ್ವಲ್ಪ ದಿನದಲ್ಲಿ ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತೇಳಿ ಈ ಕಡೆ ದೇವಿಯಾನಿ ಅಂಜನು ಕೂಡ ಹೇಳಿ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಮತ್ತೆ ಭೂಮಿನೂ ಕೂಡ ಹೇಳ್ತಿರ್ತಾಳೆ, ಭೂಮಿನೂ ಕೂಡ ರೇಗ್ತಾ ಇರ್ತಾಳೆ, ಅಲ್ಲ ನೀವು ನಾನು ಸತ್ತ ನಿಮಗೇನು ಆಗಬೇಕಾಗಿತ್ತು ನಾನು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅದಕ್ಕೇ ಈ ಕಡೆ ಅಜಿತ್ ಇದ್ದನು, ನಾನು ನಿನಗೆ ಏನಾಗಬೇಕಂತ ನಿನಗೆ ಗೊತ್ತಿಲ್ವಾ, ನಿನಗೆ ನಾನು ಏನೂ ಆಗದೆ ಇರ್ಬೋದು, ಅದೇ ನಿನ್ನ ಕತ್ತಲಿದ್ದಿಲ್ಲ ಆ ತಾಳಿನ ಹೋಗಿ ಕೇಳು ನಾನು ಏನಂತ ಹೇಳಿ ಹೇಳುತ್ತೆ ಅಂತ ಹೇಳಿ ಹೇಳ್ತಿರ್ತಾನೆ. ಅದಕ್ಕೇ ಆ ತಾಳಿನೂ ಕೂಡ ಅವಳು ನೋಡ್ತಾ ಇರ್ತಾಳೆ, ನೋಡಿ ಕಟ್ಟಿದ್ದಿನ ತಾಳಿ ಆದಮೇಲಿಂದ ನಾನು ನಿನ್ನ ಗಂಡ ಆಗಬೇಕು ಅಂತ ಹೇಳಿ ಹೇಳಿದಾಗ ಭೂಮಿ ಅದನ್ನು ನೋಡ್ತಾ ಇರ್ತಾಳೆ, ಗಂಡನ ಅಂತ ಕೇಳಿದೆ, ಅಂದರೆ ಕಾಂಟ್ರಾಕ್ಟ್ ಪ್ರಕಾರ ನಾನು ನಿನಗೆ 1 ವರ್ಷ ಗಂಡ ಆಗಿರಬೇಕು, ಹಂಗಾಗಿ ನಾನು ನಿನ್ನ ಕಾಪಾಡಿದೆ ಅಷ್ಟೇ ಹೊರತು ಬೇರೆ ಇನ್ನೇನು ಇಂಟೆನ್ಷನ್ ಇಲ್ಲ ನಿನ್ನ ಬಗ್ಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲ ಅಂದರೆ ರಾತ್ರಿ ಎಲ್ಲ ನಾನು ಎಷ್ಟು ಕಷ್ಟಪಟ್ಟು ಒದ್ದಾಡಿದ್ದೀನಿ ಗೊತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾನೆ.
ನಿನಗೊಂದು ಮಾತು ಹೇಳ್ತೀನಿ ಕೇಳ್ಕೊ, ನಿನ್ನ ಕಾಂಟ್ರಾಕ್ಟ್ ಮುಗಿಯೋ ತನಕ ನೀನು ನನ್ನ ಜವಾಬ್ದಾರಿ. ನೀನು ನನಗೆ ಮಾತು ಕೊಡು ಆಯಿತಾ. ನೀನು ನಾನು ಇಲ್ದೇನೆ ನನಗೆ ಹೇಳ್ದೇನೆ ನೀನು ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ನೀನು ನನಗೆ ಮಾತು ಕೊಡು ಅಂತ ಕೇಳ್ತಾ ಇರಬೇಕಾದ್ರೆ ಅವಳು ಕೂಡ ಏನೂ ಮಾತಾಡ್ದೇನೆ ಸುಮ್ಮನೆ ಇರ್ತಾಳೆ. ನೋಡು ನಿನಗೊಂದು ಮಾತು ಹೇಳ್ತೀನಿ, ಅಂಜನಾ ಮದುವೆ ಆಗೋ ತನಕ ಪ್ಲೀಸ್ ನೀನು ಇಲ್ಲೇ ಇರು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅವಳಿದ್ದಾಳು ಸರಿ ಆಯಿತು ಇಲ್ಲೇ ಇರ್ತೀನಿ ಬಿಡಿ ಅಂತ ಅವಳು ಹೇಳ್ತಾಳೆ. ಸರಿ ಆಯಿತು ನೀನು ಕಾಂಟ್ರಾಕ್ಟ್ ನೀನು ನಿನ್ನ ನಂಬೋದಕ್ಕಾಗಲ್ಲ, ನೀನು ಸ್ವಲ್ಪ ಶಾರ್ಟ್ ಟೆಂಪರು, ಅದಕ್ಕೇ ನಿನಗೆ ಪ್ರಾಮಿಸ್ ತೊಗೊತೀನಿ, ನನ್ನ ಮೇಲೆ ಆಣೆ ಮಾಡಿ ಹೇಳು ನೀನು ಮನೆ ಬಿಟ್ಟು ಹೋಗಲ್ಲ, ನನಗೆ ಹೇಳ್ದೆ ಕೇಳಿದೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ. ಅದಕ್ಕೇ ಭೂಮಿ ಇದ್ದಳು, ಅಲ್ಲ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿದ್ದೀನಿ, ಇನ್ನು ಇದು ಆಣೆ ಅದಕ್ಕಿಂತ ಹೆಚ್ಚು ಅಂತ ಕೇಳ್ತಿರ್ತಾನೆ. ಅದಕ್ಕೇ ಅವಳು ಕೂಡ ಆಣೆ ಮಾಡ್ದೇ ಇರ್ತಾಳೆ. ಅದಕ್ಕೇ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿರ್ಬೇಕಾದ್ರೆ ಇದೆಲ್ಲ ಏನಕ್ಕೆ ಬೇಕು ಅಂತ ಹೇಳ್ತಿರ್ಬೇಕು. ಅದಕ್ಕೆ ನಿಂಗೆ ಹೇಳ್ತಿರೋ ಶಾರ್ಟ್ ಟೆಂಪರ್, ನೀನು ಯಾವಾಗ ಬೇಕೋ ಅವಾಗ ಏನು ಬೇಕೋ ಅದು ನಿರ್ಧಾರ ತೊಗೊತಿರ್ತೀಯ, ಅದಕ್ಕೆ ನೀನು ಆಣೆ ಮಾಡು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇ ಅದಕ್ಕೇ ಭೂಮಿ ಇದ್ದವಳು ಹಾಗೇನಿಲ್ಲ ನಾನು ಎಲ್ಲೂ ಹೋಗಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ನೀನು ನಂಬೋದಕ್ಕಾಗಲ್ಲ ಆಣೆ ಮಾಡು ಅಂತ ಹೇಳಿ ಅವಳು ಕೇಳ್ತಾ ಇರಬೇಕಾದ್ರೆ ಆಣೆಗಿಣೆ ಏನೂ ಮಾಡಲ್ಲ ಅಂತ ಹೇಳಿ ಅವಳು ಕೂಡ ತಪ್ಪಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳದ್ದು ಹಾಸಿಗೆ ಮೇಲೆ ಅವಳ ಸೀರೆ ಇರುತ್ತೆ. ಆ ಸೀರೆನ ಸಾಹೇಬ್ರೆ ನನ್ನ ಸೀರೆ ಇದು ನಾನು ಕಬೋರ್ಡಲ್ಲಿ ಇಟ್ಟಿದ್ದೆ, ಇಲ್ಲಿಗೆ ಯಾಕೆ ಬಂದು ಇಲ್ಲಿ ಯಾರು ತೊಗೊಬಂದು ಇಟ್ಟಿದ್ದು ಅಂತೇಳಿ ಕೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಜಿತ್ಗೆ ಅವನು ಸೀರೆ ತೊಗೊಂಡು ಕಬೋರ್ಡಿಂದ ಸೀರೆ ತೊಗೊಂಡು ಅದನ್ನು ನೋಡ್ತಾ ಇರಬೇಕಾದ್ರೆ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಇದನ್ನು ಆವಾಗ ಅವನಿಗೆ ಫ್ಲ್ಯಾಶ್ ಆಗುತ್ತೆ, ಇದು ನಾನೇ ಸೀರೆ ತೆಗೆದು ಆಚೆ ಇಟ್ಟಿದ್ದು ಅಂತ. ಇವತ್ತಿನ ಸಂಚಿಕೆಗೆ ಮುಗ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.